ರುದ್ರ ಎಲ್ಲಿಗೆ ಹೊರಟಿರಿ? ಧನ್ರಾಜ್, ಒಂದು ಹೆಜ್ಜೆ ಮುಂದಿಟ್ಟರೆ ನನ್ನಾಣೆಯಾಗಿದೆ. ದಯವಿಟ್ಟು ಮುಂದೆ ಬರಬೇಡಿ. ಮದುವೆಗೆ ಬರುವ ಮಾನವರಲ್ಲ ನೀವು. ಮಾನವರನ್ನು ತಿಂದು ಹೋಗುವ ಗೋಮುಖ ವ್ಯಾಘ್ರಗಳು ನೀವು. ರುದ್ರ, ಯಾಕೋ ಏನಾಗಿದೆ ನಿನಗೆ? ಮದುವೆಗೆ ಬಂದ ಅತಿಥಿಗಳಿಗೆ ಮಾನವನಂತೆ ಅವಮಾನಗೊಳಿಸುತ್ತಿರುವೆಯಲ್ಲ, ಯಾಕೆ? ಏನಾಗಿದೆ ನಿನಗೆ? ನಮ್ಮನ್ನು ಕಂಡರೆ ಎದರಿ ಕಡಗಡನೆ ನಡುಗುತ್ತಿದ್ದಿ. ಅಂತವನ ಮಗಳ ಮದುವೆಗೆ ಬಂದವರಿಗೆ ಬಾಯಿಗೆ ಬಂದಂತೆ ಬಗಳುತ್ತಿರುವೆಯಲ್ಲ, ಯಾಕೆ? ಏನಾಗಿದೆ ನಿನಗೆ? ಹುಚ್ಚು ಹಿಡಿದೆ ನನಗೆ. ಎಚ್ಚರ ಏಳುವರ ಮನೆಯಲ್ಲಿ ಹುಚ್ಚಿನಾಗಿ ದುಡಿದೇನಲ್ಲ, ಕಿಚ್ಚು ತಾಳಲಾರದೆ ಹುಚ್ಚನಾಗಿದ್ದೇನೆ. ಅಂದರೆ ನೀನು ಹೇಳುವ ಮಾತು ನೀನ್ ಏನು ಹೇಳ್ತಾ ಇದೀಯಪ್ಪ? ಅಲ್ಲ, ನಮ್ಮನ್ನ ಕಂಡ್ರೆ ಗೌರವದಿಂದ ಕಾಣ್ತಾ ಇದ್ದವರು ಇಂದು ಏಕವಚನದಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ, ಯಾಕೆ? ಇಂದು ನಿನ್ನ ಮಗಳ ಮದುವೆ ಅಲ್ಲಿದೆ. ಮದುವೆ 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 ಎಂಬ ಮೂರಕ್ಷರ ಮುಗಿದು ಹೋಗಿದೆ ತಾಯಿ, ಮುಗಿದು ಹೋಗಿದೆ. ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗುವ ಮಗಳು ಮನೆಯಲ್ಲೇ ಮಗಿಲಿದ್ದಾಳೆ. ರುದ್ರ, ಮದುಮಗಳಾಗಿ ನನ್ನ ಮಗಳು ನಿನ್ನ ಮಗಳು ಏನಾಗಿದೆ ರುದ್ರ? ನಿನ್ನ ಮಗಳಿಗೆ ನನ್ನ ಮಗಳು ಆತ್ಮಹತ್ಯೆ ಸತ್ಯವೇ? ಸತ್ಯದಲ್ಲಿ ಸತ್ತು ಸುಂದರವಾಗಿ ಮಲಗಿದ್ದಾಳೆ. ಅಲ್ಲಿ ನೋಡಿ. ನಿನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಆಪತ್ತಾದರೂ ಏನು ಬಂದಿದ್ದೋ ನಿನ್ನ ಮಗಳಿಗೆ? ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡವಳು? ಯಾವ ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡವಳು? ಆಪತ್ತು, ಅಪಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಅಪಮಾನ ಮಾಡಿ ಅವಮಾನಗೊಳಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿದ. ಯಾರವನು? ಹೇಳು ರುದ್ರ, ಹೇಳು. ಯಾರವನ ಚಾಂಡಗಳು? ಆತ್ಮಹತ್ಯೆಗೆ ಕಾರಣೀಕರ್ತರಾದ ಆಂಧ್ರ ಪಾತ್ರಕ ಯಾರು? ಹೇಳು ರುದ್ರ, ಹೇಳು. ಆ ಕುಲಘಾತಕ ಬೇರೆ ಯಾರು? ನಿಮ್ಮ ಉದರದಲ್ಲಿ ಜನಿಸಿದವು ನಿಮ್ಮ ಮಗ ಅಂತರಿಸ. ಏನು ಹೇಳ್ತಾ ಇದೀಯಾ ನೀನು? ಏನು ಹೇಳ್ತಾ ಇದೀಯ? ನನ್ನ ಮಗ, ನಾ ಹೆತ್ತ ಮಗ ಎಂಥ ಕೃತಿಗೈತನೆ. ಹೌದು, ನಿಮ್ಮ ಮಗ ಮಾಡಿದ ದುರಂತವಿದು. ಪ್ರೀತಿಯ ಹೆತ್ತಪ್ಪನಿಗೆ ನಿಮ್ಮ ಮುದ್ದು ಮಗಳಾದ ಅಂಬಿಕಾ ತಿಳಿಸುವುದೇನೆಂದರೆ, ಹೆತ್ತ ತಾಯಿ ತೀರಿ ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ನನಗೆ ವಿದ್ಯಾಭ್ಯಾಸ ಕಲಿಸಿದರೆ, ನನ್ನ ಒಪ್ಪಿಗೆಯಂತೆ ನನ್ನ ಪ್ರೇತವನೊಂದಿಗೆ ಮದುವೆ ಮಾಡಲು ಮುಂದಾಗಿದ್ದರೆ ಈ ಉಪಕಾರ ನಾನು ಯಾವತ್ತೂ ಮರೆಯಲಾರೆ. ಆದರೆ ಮದುವೆಯ ಮೊದಲೇ ದಿನವೇ ನನ್ನ ಜೀವನದಲ್ಲಿ ನಡೆಯಲಾರದ ಘಟನೆ ಒಂದು ನಡೆದಿತ್ತು ಅಪ್ಪಾಜಿ. ಮನೆಯಲ್ಲಿ ನೀವ್ಯಾವಿಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶರೆನಿಸಿಕೊಂಡಿರುವ ಧನರಾಜ್ ಧಣಿ ಮಗ ಮಹಾಂತೇಶ್ ನಮ್ಮ ಮನೆಗೆ ಬಂದು
ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲವೆಂಬ ಹಾಲಿನಲ್ಲಿ ಹುಳಿಯನ್ನು ಹಿಂಡಿದ. ಅಪವಿತ್ರವಾದ ಈ ದೇಹವನ್ನ ಮತ್ತೊಬ್ಬರಿಗೆ ಅರ್ಪಿಸುವುದು ಮಹಾ ತಪ್ಪಂತ ತಿಳಿದು ನಾನಿವತ್ತು ಆತ್ಮಹತ್ಯೆ ಮಾಡಿಕೊಂಡೆ. ಇದು ನಿಮ್ಗೆ ತಪ್ಪಂತ ಭಾವಿಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಬಿಡಿ. ನೀನು ಮಠದಲ್ಲಿ ಸಾಕಿದ ಗಿಳಿ ಎಂದು ನಾನು ತಿಳಿದುಕೊಂಡಿದ್ದೆ. ಕಟುಕರ ಮಾತು ಕೇಳಿ ಹಸಿ ಮಾಂಸ ತಿನ್ನುವ ರಣ ಹದ್ದು ಎಂದು ನಾನು ತಿಳಿದುಕೊಂಡಿದ್ದೆ. ನನ್ನ ಮಗ ಇಂಥ ಮೋಸ ಮಾಡ್ತಾನೆ ಅಂತ ನಾನು ಕನಸಲ್ಲಿ ಕೂಡ ಭಾವಿಸಿರ್ಲಿಲ್ಲ. ಯಾರು ನೆನೆಸಿರಲಿಲ್ಲ ಈ ಸನ್ನಿವೇಶವನ್ನು. ಆದ್ರೆ ಕನಸನ್ನು ನನಸು ಮಾಡಿ ಹೋದವನು ಇನ್ನಿಲ್ಲ. ಈಗ ಉಳಿದುಕೊಂಡವರು ನಾವೀಗ 3 ಜನ. ಈ ಸುಂದರವಾದ ಸನ್ನಿವೇಶವನ್ನು ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷ ಪಡಿಸಿಕೊಳ್ಳಿ. ಇಂಥ ಸಂತೋಷ ಮತ್ತೆ ನಿಮಗೆ ಸಿಗಲಾರದು. ಬಡವನು ಮನೆ ಹಾಳಾದ್ರೆ ಕೊತ್ತ ಬೆಳೆಯವನ ಮನೆಗೆ ಕೊಪ್ಪು ಎಂದು ಬರುವುದೆನ್ನುವ ಮಾತು ಸುಳ್ಳಾಗಲಿಲ್ಲ. ಏಕೆಂದರೆ ಮಾನವಂತರ ಮನೆತನದ ಮುತ್ತುಗಳು ನೀವು. ಮದುವೆಯಾಗಿ 3 ವರ್ಷಗಳು ಆದರೂ ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಲಿಲ್ಲ. ಒಂದು ಮಗು ಹುಟ್ಟಿದ್ರೆ ಈ ಊರಾಗಿರೋ ದೇವರಿಗೆಲ್ಲ ತುಪ್ಪದ ಅಭಿಷೇಕ ಮಾಡ್ತೀನಂತ ಹರಕೆ ಹೊತ್ತೆ. ಆದ್ರೆ ನಿಮ್ಮ ಮಗ ಆದರದವರಿಗೆ ವಿಷ ಕೊಟ್ಟು ಹೋದ. ನಿಮ್ಮ ಮಗ ದೊಡ್ಡವರ ಮಗನೆಂದು ಎತ್ತಿ ಆಡಿಸಿದೆ. ಮನೆ ಬಂದ ದಿನ ನನ್ನ ಎಲೆಗೆ ಒತ್ತು ಹೋದ ನಿಮ್ಮ ಮಗ. ಮಾನವಂತರ ಮನೆತನವೆಂದು ಪ್ರಾಮಾಣಿಕತೆಯಿಂದ ದುಡಿದ ಮನುಷ್ಯನಿಗೆ ತಕ್ಕ ಪ್ರತಿಫಲ ನೀಡಿದ್ದಂದ್ರ. ಇನ್ನೊಂದು ನಿಮಗೆ ಮಾತು ಹೇಳಿದ್ದೆ, ನೆನಪಿದೆ? ದುಡಿಯುವರ ಮನೆಯಲ್ಲಿ ಆಡೋ ಮಗ ಎಂದು ಯಜಮಾನನಾಗಲಾರದೆಂದು ಹೇಳಿದ್ದೆ. ಯಜಮಾನನಾಗುತ್ತಾನೆ, ಆಳು ಮಗ ಮಗಾಗೆ ಹೋಗುತ್ತಾನೆ. ನಾನು ಎಷ್ಟೇ ನಿಷ್ಠೆಯಿಂದ ದುಡಿದರೂ ನಾನೊಬ್ಬ ಮಗನೆಂಬ ಭಾವನೆ ನಿಮ್ಮಲ್ಲಿ ಬರಲಿಲ್ಲ. ಕೊನೆಗೂ ಈ ಆಳ ಮಗನನ್ನು ಹಾಳು ಮಾಡಿಬಿಟ್ರಿ ನೀವು. ನಿಮ್ಮಂತವರಿಗೆ ನಾನು ಏನಂತ ಕರಿಬೇಕು? ನಂಬಿದವರ ಕುತ್ತಿಗೆ ಕತ್ತರಿಸುವ ಏನು ಮಾತಾಡ್ತಾ ಇದೀಯ? ಯಾಕೆ ನಿಮ್ಮ ಮನಸ್ಸಿಗೆ ನೋವಾಯ್ತೆ? ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆ ಆಗಿರಬೇಕಲ್ಲವೇ? ಏಕೆಂದರೆ ನನ್ನ ಹೆಂಡತಿ ಹೊಟ್ಟೆಯಿಂದ ಹೆಣ್ಣು ಹುಟ್ಟಲೆಂದು ನೀವು ಬೇಡಿಕೊಂಡಿದ್ರಿ. ಮನೆ ಮೂಲಕ ಮಗನಿಂದ ನನ್ನ ಮಗಳ ಮಾನ ಕಳೆಯುವುದಕ್ಕಾಗಿ ನೀವು ಕೊಟ್ಟ ಕಾಣಿಕೆ. ಆದ್ರೆ ಆ ಉಪಕಾರವನ್ನು ನಿಮ್ಮ ಮಗನಿಂದ ತೀರಿಸಿಕೊಂಡು ಬಿಟ್ರಿ. ಇವತ್ತು ಧನರಾಜ್, ನೀವು ಸುತ್ತು 40 ನ್ಯಾಯ ಹೇಳುವರು, ನ್ಯಾಯವಂತರು, ನೀತಿವಂತರು, ಮಾನವಂತರ. ಮಾನವಂತರ ಮನೆತನದಲ್ಲಿ ಆ ಒಂದು ಉತ್ತು ಮಾಡಿದ್ದು ನಿಮಗೆ ಗೊತ್ತಾಗಲಿಲ್ಲವೇ? 10 ಜನರಿಗೆ ಪಟ್ಟು ಮಾಡಿ ತೋರಿಸುವ ನಿಮ್ಮ ಅನ್ನದ ತಟ್ಟೆಯಲ್ಲಿ ಸತ್ತ ಬಿದ್ದಾಗಿಯನ್ನು ನೀವು ಮರೆತಿದ್ದೀರಾ. ಇದು ಮಾನವಂತರ ಮನೆತನದ ಕಥೆ ಅಲ್ಲ. ಇದು ಮಾನವಂತರ ಮನೆತನದ ಕಥೆ ಅಲ್ಲ. ಇದು ವ್ಯಥೆ. ದಯವಿಟ್ಟು ಈ ರೀತಿ ಮನೆ ನೋವಾಗೋ ಹಾಗೆ ಮಾತಾಡ್ಬೇಡ. ಮಹಾದೇವಿ, ದಯವಿಟ್ಟು ನೀನು ಮೌನ ತಾಳಿ ನಿಲ್ಲು. ಮಧ್ಯದಲ್ಲಿ ಮಾತನಾಡಬೇಡ.
ಮಾತನಾಡೋದು ಏನು ಮಾತನಾಡ ನೀನು ಮಾತನಾಡಬೇಕಾಗಿದೆ, ಮಾತನಾಡಿ ಬಿಡು. ಇದಕ್ಕೆ ನನ್ನ ಅಭ್ಯಂತರವೇನಿಲ್ಲ. ಏಕೆಂದರೆ ಮನನೊಂದು ಮಾತನಾಡುವವರ ಮುಂದೆ ನಾವು ಮರಳಿ ಮಾತನಾಡುವುದು ಮಹಾ ತಪ್ಪಾಗುತ್ತದೆ. ಮಕ್ಕಳನ್ನು ಕಳೆದುಕೊಂಡ ನಾವು ಎತ್ತ ಕರುಳಿಗೆ ಗೊತ್ತಾಗುತ್ತದೆ. ನಿಂತು ನೋಡುವವರಿಗೆ ತಿಳಿಯಲಾರದು. ರುದ್ರ, ಈಗ ನಿನ್ನ ಮಗಳು ಸತ್ತಿಲ್ಲ, ನನ್ನ ಮಗಳು ಸತ್ತಿದ್ದಾಳೆ. ಮದುವೆ ನಿಂತಿರುವುದು ನಿನ್ನ ಮಗಳ ಮದುವೆ ಅಲ್ಲ, ನನ್ನ ಮಗಳ ಮದುವೆ. ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳುವಂತ ಮೂರ್ಖ ನಾನಲ್ಲ ರುದ್ರ. ಯಾರೇ ತಪ್ಪು ಮಾಡಿರಲಿ, ತಪ್ಪು ತಪ್ಪೆ. ತಪ್ಪು ಮಾಡಿದವರು ಎಂತ ದೊಡ್ಡವರಾದರೂ ಸಣ್ಣವರಾಗಿಯೇ ಇರುತ್ತಾರೆ. ಈಗ ನೀನು ನಮಗೆ ಬರೀ ಮಾತಿನ ಪೆಟ್ಟಿನಿಂದ ಹೇಳುವುದು ಅಷ್ಟೇ ಅಲ್ಲ, ನಿನ್ನ ಕಾಲದಲ್ಲಿರುವ ಚಪ್ಪಲಿಯಿಂದ ಬಡಿದರೂ ನಾನು ಒಪ್ಪಿಕೊಳ್ಳುತ್ತೇನೆ. ಎತ್ತ ಮಕ್ಕಳನ್ನು ಅಣಿದದ್ದು ನಿನ್ನ ಕರ್ಮ. ಕರ್ಮ ಕಳೆದುಕೊಳ್ಳುವುದು ಎತ್ತವರ ಧರ್ಮ ಅಂದಾಗ ನೀನು ಮಾತನಾಡು ರುದ್ರ. ಮಾತನಾಡುವುದರಲ್ಲಿ ಏನು ತಪ್ಪಿಲ್ಲ. ನಿನ್ನ ಮಾತಿನಿಂದ ನಾವು ಸಿಟ್ಟಾಗಬಾರದು ರುದ್ರ, ಸಿಟ್ಟಾಗಬಾರದು. ಆದ್ರೆ ಇಷ್ಟೇ, ನೀನು ಕಳೆದುಕೊಂಡ ಮಾನ ನಿನ್ನ ಮಗಳು ಮತ್ತೆ ಮರಳಿ ಬರಲಾರವು ರುದ್ರ, ಮರಳಿ ಬರಲಾರವು. ಅದಕ್ಕಾಗಿ ನಿಮ್ಮ ಮಗ ಮಾಡಿದ ತಪ್ಪನ್ನು ನಾನು ಮರೆತು ಬಿಡದೆ. ಮರೆತು ಬಿಡುವಂತ ಹೇಳಲು ನಾನು ಹುಚ್ಚನಲ್ಲೋ. ಎತ್ತರ ತಪ್ಪಿ ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಬಿಟ್ಟುಕೊಡು. ಅದು ನಿನ್ನ ಕೈಯಿಂದ ಆಗಬಾರದು. 10 ಜನರಿಗೆ ನ್ಯಾಯ ಹೇಳಿದ ನಾನು ನನ್ನ ಮಗನಿಗೆ ನಾನು ಶಿಕ್ಷೆ ನೀಡದೆ ಹೋದರೆ ಆ ಶಿವನು ಸಹ ಮೆಚ್ಚಲಾರರು. ಆದ್ರೆ ನಿನ್ನ ಹತ್ರ ಒಂದೇ ಒಂದು ಭಿಕ್ಷೆ ಬೀಳುತ್ತೆ. ಅದು ಇಲ್ಲ ಅಂತ ಹೇಳ್ಬಾರ್ದು ರುದ್ರ, ಇಲ್ಲ ಅಂತ ಹೇಳ್ಬಾರ್ದು. ಏನ್ ಕೇಳ್ತಿದ್ದೀರ? ನನ್ನ ಮಾತು ನಡೆಸಿ ಕೊಡ್ತೀನಿ ಅಂತ ನನಗ ಮಾತು ಕೊಡು ರುದ್ರ, ಮಾತು ಕೊಡು. ಆಯ್ತು, ಏನ್ ಕೇಳ್ಬೇಕಿಂತರ ಕೇಳ್ರಿ ರುದ್ರ. ಸುತ್ತ 40 ಹಳ್ಳಿಗಳ ಜನರ ಮನೆತನದಲ್ಲಿ ನಮ್ಮ ಮನೆತನ ನ್ಯಾಯವಂತರ ಮನೆತನ. ಮಾನವಂತರ ಮನೆತನದಲ್ಲಿ ಇಂಥ ಕೆಲಸ ಮಾಡಿದಂತ 3 ಮಂದಿಗೆ ಗೊತ್ತಾದ್ರ ನಮ್ಮ ಮನೆತನದ ಮಾನ ಮಣ್ಣು ಪಾಲಾಗಿ ಹೋಗುತ್ತದೆ. 10 ಜನರ ಮಧ್ಯದಲ್ಲಿ ನಾವು ಜೀವಂತವಿದ್ದರು ಸತ್ತಂತೆ ರುದ್ರ, ಅದಕ್ಕೋಸ್ಕರ ನಾನು ಏನು ಮಾಡಬೇಕು? ಯಾವ ಕಾಲಕ್ಕೂ ಯಾರ ಮುಂದೆಯೂ ನಿನ್ನ ಮಗಳ ಸಾವಿಗೆ ನನ್ನ ಮಗನ ಕಾರಣ ಅಂತ ಇದು ಆತ್ಮಹತ್ಯೆ ಅಲ್ಲ, ಇದು ಒಂದು ಆಕಸ್ಮಿಕ ಸಾವು ಎಂದು ಮುಚ್ಚಿ ಹಾಕಬೇಕು. ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸುವ ಜವಾಬ್ದಾರಿ ನಿನ್ನದು. ನಿನ್ನ ಮಗಳ ಶವ ಸಂಸ್ಕಾರದ ವ್ಯವಸ್ಥೆ ಮಾಡುತ್ತೇನೆ. ಇಲ್ಲು ನಿಮ್ಮ ಮನೆಯ ಅನ್ನ ಉಂಡ ಋಣಕ್ಕಾಗಿ ನಿಮ್ಮ ಮಾತನ್ನು ನಡೆಸಿಕೊಡ್ತಾ ಇದ್ದೇನೆ. ಆದ್ರೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡದೆ ಹೋದ್ರೆ ನಾನು ಮಾನವಂತವರ ಮನೆತನದಲ್ಲಿ ಹುಟ್ಟಿದವರ ದಯವಿಟ್ಟು ಅಂತ ಮಾತನ್ನು ಮಾತಾಡ್ಬೇಡಿ. ನನ್ನ ಮಗ ಮಾಡುದು ತಪ್ಪು ಅಂತ ನನಗೂ ಕೂಡ ಗೊತ್ತು. ಅದಕ್ಕಾಗಿ ಬೇಕಿದ್ರೆ ಅವರನ್ನ ಈ ಊರಿನ ಎಲ್ಲಾದ್ರೂ ದೂರ ಕಳಿಸ್ಬಿಡಿ. ಅದಕ್ಕಾಗಿ ಎಷ್ಟು ಹಣ ಖರ್ಚಾದ್ರೂ ಚಿಂತೆ ಇಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಹೆಂಡತಿ ವಿಚಾರವನ್ನ ಮಾಡ್ಬೇಡ್ರೆ. ಮಹಾದೇವಿ, ಇದು ನಿನಗೆ ಗೊತ್ತಾಗಲಾರದು. ಮೊದಲು ಮುಂದೆ ಸಾಗು.
ಮನದ ಮನದ